ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎಲ್ರಿಗೂ. ಈ ವ್ಲಾಗು ಮಾರ್ನಿಂಗಿಂದ ಸಂಜೆ ತನಕ ವ್ಲಾಗ್ ಆಗಿರುತ್ತೆ. ಈ ವ್ಲಾಗು ನನ್ನ ಬರ್ತಡೇ ದಿನದ ವ್ಲಾಗ್ ಕೂಡ ಆಗಿರುತ್ತೆ. ನನ್ನ ಬರ್ತಡೇನ ಈ ವರ್ಷ ನಾನು ಎಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ನಾನು ಮಾರ್ನಿಂಗ್ ಒಂದು 8 o'clock ಎದ್ದು ನಾನು ಪಾಪುಗೆ ಸರಿಯೆಲ್ಲ ತಿನ್ನಿಸಿ ಅವನ್ನ ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ದೇವ್ರ ಪೂಜೆನ ನಾನು ಸುಮಾರು ದಿನ ಆಗಿತ್ತು ಮಾಡಿ ಪಾಪು ಆದಮೇಲೆ ಇವಾಗ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಮುಂದೆ ನಿಮಗೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇವಾಗ ಪಾಪು, ನಾನು, ಅಪ್ಪ, ಅಮ್ಮ ಎಲ್ಲ ರೆಡಿಯಾಗಿ ನಾವು ಹೊರಟಾಗ ಸುಮಾರು ಟೈಮ್ ಬಂದು 11-11:30 ಆಗಿತ್ತು. ಅಷ್ಟರಲ್ಲಿ ಹಸ್ಬೆಂಡು ಕುಣಿಗಲ್ಗೆ ಹೋಗಿ ಕೇಕೆಲ್ಲ ತೊಗೊಂಡು ಇಟ್ಕೊಂಡಿದ್ರು. ನಾವು ಅಪ್ಪ ಹೋಗಿ ಈಸ್ಕೊಂಬಂದರು ಕೇಕ್ನ ತೊಗೊಂಡೋಗೋಕ್ಕೆ ಕಾರಲ್ಲಿ ಇಟ್ಕೊಂಡು. 2 ಕೇಕ್ ಯಾಕೆ ತೊಗೊಂಡಿದ್ದೀವಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಕೇಕ್ ತೊಗೋಬೇಕಿತ್ತು, ಕೇಕ್ ತೊಗೊಂಡು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳೋದಿತ್ತು, ಅದನ್ನೆಲ್ಲ ತೊಗೊಂಡು ಇವಾಗ ಕುಣಿಗಲ್ಲಿಂದ ಹೊರಡ್ತಾ ಇದ್ದೀವಿ. ಇವತ್ತು ಕುಣಿಗಲಲ್ಲಿ ತುಂಬ ರಶ್ಶು, ತುಂಬ ವೆಹಿಕಲ್ಸು, ತುಂಬ ಜನ ಇದ್ದರು. ಯಾಕಂದರೆ ನಮ್ಮ ಕುಣಿಗಲಲ್ಲಿ ಬುಧವಾರ ಸಂತೆ ನಡೆಯುತ್ತೆ, ಅದಕ್ಕೋಸ್ಕರ ತುಂಬ ಜನ ಇರ್ತಾರೆ. ನನ್ನ ಮಗನಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಕುಣಿಗಲಲ್ಲಿ ತುಂಬ ವೆಹಿಕಲ್ಸ್, ತುಂಬ ಜನ ಓಡಾಡ್ತಿದ್ದು, ಅದಕ್ಕೋಸ್ಕರ ಅವನು ನೋಡ್ಕೊಂಡು ನಿಂತಿದ್ದ ತುಂಬ ವೆಹಿಕಲ್ಸ್ಗಳನ್ನೆಲ್ಲ. ಮಕ್ಕಳಿಗೆ ಇಷ್ಟ ಆಗುತ್ತೆ ವೆಹಿಕಲ್ಸ್ ಓಡಾಡೋದು ನೋಡೋದು. ಇವಾಗ ನಾವು ಊರಿಗೆ ಹೊರಡ್ತಾ ಇದ್ದೀವಿ, ನಮ್ಮ ಹಸ್ಬೆಂಡ್ ಊರಿಗೆ. ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ. ಫೈನಲ್ ಆಗಿ ಇವಾಗ ಊರಿಗೆ ರೀಚ್ ಆಗಿ ಮನೆ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನನ್ನ ಮಗ ಇವಾಗ ಒಳಗಡೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಎಲ್ಲ ತೋರಿಸ್ತೀನಿ. ನಮ್ಮ ಮಾವ ಬಂದು ಮಗುನ ಕಾರ್ ಹತ್ರದಿಂದನೇ ಎತ್ಕೊಂಡು ಹೋಗಿದ್ರು, ಅವನು ಒಳಗಡೆ ಇದ್ದ ಆಲ್ರೆಡಿ. ನಮ್ಮ ಅತ್ತೆ ಅದು ಅರ್ಶಿನ ನೀರಲ್ಲಿ ಆರತಿ ತೆಗಿತಾರಲ್ಲ ಆ ಥರ ಎಲ್ಲ ತೆಗೆದು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಪ್ಪುಗೆ ಸೆಕೆ ಆಗ್ತಾಯಿತ್ತು, ಅದಕ್ಕೋಸ್ಕರ ಮಾವ ಫ್ಯಾನ್ ರೆಡಿ ಮಾಡ್ತಾಯಿದ್ರು. ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದು ನಾಟಿದು ಊರ ಕಡೆ ಬೆಳೀತಾರೆ. ಇದನ್ನು ನೀವು ನೋಡಿರ್ಬೋದು, ಹಳ್ಳಿಗಳ ಕಡೆ ಇಟ್ಟಿರ್ತಾರೆ. ಅಡುಗೆಗೆ ಹಾಕಿದ್ರಂತೂ ತುಂಬಾ ಟೇಸ್ಟ್ ಬರುತ್ತೆ ಆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಕಬಾಬಿಗೆ ಕಲಸಿಡೋಣ ಅಂದ್ಬಿಟ್ಟು ನಾನು ಅಮ್ಮ ಕಲಸಿಡ್ತಾ ಇದ್ವಿ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ರೆಡ್ ಫುಡ್ ಕಲರ್ನ ನಾವಿಲ್ಲಿ 1 ಪ್ಯಾಕೆಟ್ ಅಷ್ಟು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲ ಮಸಾಲೆಯಲ್ಲೂ ಉಪ್ಪಿರುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಇವಾಗ 1/4 kg ಆಗೋಷ್ಟು ಚಿಕನ್ದು ಕಬಾಬ್ ಪೌಡರ್ನ ತೇಜುದು ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ಪೈಸಸ್ನ ನೀವು ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಹಾಕ್ಕೊಳ್ಳೋಕ್ಕೂ ಮುಂಚೆ ನಾನು ಮಿಸ್ ಆಗಿ ಇಲ್ಲಿ ಮೊಟ್ಟೆ ಹಾಕ್ಕೊಂಬಿಟ್ಟೆ. ಈ ಎಲ್ಲ ಸ್ಪೈಸಸ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಷ್ಟು ಮಸಾಲೆಗೆ ನೀವು ಒಂದು 6-7 ಮೊಟ್ಟೆ ಬೇಕಾಗುತ್ತೆ. ಇಷ್ಟು ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಟಿಲ್ದಿರೋ ಥರ ಒಂದು ಫೈನ್ ಪೇಸ್ಟ್ನ ನೀವು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 7 ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಈ ಪೇಸ್ಟ್ನ ರೆಡಿ ಮಾಡೋದಕ್ಕೆ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ಒಂದು ಫೈನ್ ಪೇಸ್ಟ್ ಈ ಥರ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇದಕ್ಕೆ ನಾನು 2 ನಿಂಬೆಹಣ್ಣು ನಾನು ರಸನ ಹಿಂಡ್ತಾ ಇದ್ದೀನಿ. ಬೀಜ ಎಲ್ಲ ಬೀಳಿಸ್ಕೊಬೇಡಿ, ಬೀಜ ಎಲ್ಲ ತೆಗೆದ್ಬಿಡಿ. ಇವಾಗ ನಾನು ಒಂದು 5 kg ಚಿಕನ್ನ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಸಾಲೆ ಒಳಗಡೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚಿಕನ್ಗೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ತನಕ ನಾವು ನೆನೆಯೋಕ್ಕೆ ಬಿಟ್ಟು, ಅದಾದಮೇಲೆ ನಾವು ಎಣ್ಣೆಲಿ ಬಿಟ್ಟು ಇದನ್ನು ಕರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಕಬಾಬಿಗೆ ಕಲಸಿಟ್ಟಾಯಿತು. ಅಪ್ಪ ಆ ಕಡೆ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ರು, ಅತ್ತೆ ಅನ್ನ ಎಲ್ಲ ಮಾಡಿದರು. ಇಲ್ಲಿ ಬಲೂನ್ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಲೂನ್ಸ್ನೆಲ್ಲ
ಈಗ ಯಾವ ಥರ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಇದು ಬಲೂನ್ ಡೆಕೋರೇಷನ್ ಬುಕ್ ಮಾಡಿದ್ನಲ್ವ, ನಿಮ್ಗೆ ಹೋದ ವೀಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೆ. ಇವಾಗ ಅದನ್ನ ಯಾವ ರೀತಿ ನಾನು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಒಂದು ಟೇಪನ್ನು ಅದರಲ್ಲೇ ಕೊಟ್ಟಿರ್ತಾರೆ. ಈ ಥರ ಲಾಕ್ ಮಾಡಿಕೊಂಡು ನೀವು ಒಂದೊಂದೇ ಬಲೂನ್ನ ಒಂದೊಂದು ಹೋಳಿಗೆ ನೀವು ಆ ಥರ ಆ್ಯಡ್ ಮಾಡ್ಕೊತಾ ಹೋದರೆ ಫೈನಲಾಗಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಥರ ಚೆನ್ನಾಗಿ ಬರುತ್ತೆ. ಇನ್ನೂ ತುಂಬ ಬಲೂನ್ಸ್ ಇದ್ದರೆ ದೊಡ್ಡ ಆರ್ಚ್ ಮಾಡ್ಬೋದು. ಇದರಲ್ಲಿ 40 ಬಲೂನ್ಸ್ ಅಷ್ಟೇ ಕೊಟ್ಟಿರೋದ್ರಿಂದ 40 ಬಲೂನ್ಸ್ಗೆ ಎಷ್ಟಾಯಿತು ಅಷ್ಟೇ ನಾವು ಆರ್ಚನ್ನು ಮಾಡ್ಕೊಂಡಿದ್ವಿ ಇಲ್ಲಿ. ನನ್ನ ಮಗ ಅಂತೂ ನಮ್ಮ ಮನೇಲಿ ಬರ್ತಡೇ ಮಾಡಿದಾಗ ಬಲೂನ್ಸ್ನೆಲ್ಲ ಕೊಟ್ಟು ರೂಢಿ ಹಿಡ್ಕೊಂಡು ಆಡಿ ಅದು ಹೊರ್ಟೋಯ್ತು ಅಂತ ಎತ್ಕೊಳ್ಳೋಕೆ ಹೋಗ್ತಾ ಇದ್ದ. ಬಲೂನ್ಸಲ್ಲಿ ಚೆನ್ನಾಗಿ ಆಟ ಆಡ್ತಾನೆ. ನಾವು ಮಕ್ಕಳಿಗೆ ಎಷ್ಟೇ ಆಟ ಸಾಮಾನು ಏನೇ ಕೊಡಿಸಿದ್ರು ಕೂಡ ಅವರಿಗೆ ಇಷ್ಟ ಆಗೋದು ಈ ಥರ ಬಲೂನ್ಸು, ಪೊರ್ಕೆ, ಕಸ ಎತ್ತ ಮರ, ಸ್ಲಿಪ್ಪರ್ಸ್ ಇದೆ ಅಂತೆ ಮಕ್ಕಳಿಗೆ ಆಟ ಸಾಮಾನು ಇಷ್ಟ ಆಗೋದು. ನಾವು ಎಂಥ ಕಾಸ್ಟ್ಲಿ ಆಟ ಸಾಮಾನುಗಳು ಕೊಡಿಸಿದ್ರು ಫ್ಯಾನ್ ಹಾಕಿರೋದ್ರಿಂದ ಬಲೂನ್ಸ್ಗಳೆಲ್ಲ ತೂರ್ಕೊಂಡು ಹೋಗ್ತಿತ್ತು. ಅದಕ್ಕೆ ಅದು ನಾವು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು. ಇವಾಗ ಬಲೂನ್ಸ್ ಎಲ್ಲ ಊದಿ ಡೆಕೋರೇಷನ್ ಮಾಡೋಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಗೊತ್ತಾಗಿರ್ಬೋದು ಯಾಕೆ 2 ಕೇಕ್ ತೊಗೊಂಬಂದ್ವಿ ಅಂತ. ಇವಾಗ ನಾನು ಬಲೂನ್ಸ್ನೆಲ್ಲ ಜೋಡಿಸಿದ್ಮೇಲೆ ಈ ರೀತಿ ಬಲೂನ್ಸು ರೆಡಿಯಾಗಿತ್ತು ಆರ್ಚು. ಇದನ್ನು ನಾವು ಸ್ಟ್ರೈಟಾಗೆ ಕಟ್ಟಿದ್ವಿ. ಇನ್ನೂ ತುಂಬ ಬಲೂನ್ಸ್ ಇದ್ದಿದ್ರೆ ಇನ್ನೂ ಸೈಡ್ಗೆಲ್ಲ ಬಿಡ್ಬೋದಿತ್ತು. 40 ಬಲೂನ್ಸು ಇಷ್ಟ ಆಯಿತು. ಇವತ್ತು ನನ್ನ ಬರ್ತಡೇ ಅಷ್ಟೇ ಅಲ್ಲ, ನಮ್ಮ ಅತ್ತೆ ಮಾವಂದು ಆ್ಯನಿವರ್ಸರಿ. ಅದಕ್ಕೋಸ್ಕರ ನಾವು 2 ಕೇಕನ್ನು ತೊಗೊಂಬಂದಿದ್ದು. ಈ ಡೆಕೋರೇಷನ್ ಎಲ್ಲ ನಾನೇ ಮಾಡಿಕೊಂಡೆ. ಹೇಗಿದೆ, ಚೆನ್ನಾಗಿಲ್ವಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಗೊತ್ತಿರೋಷ್ಟು ತಕ್ಕಮಟ್ಟಿಗೆ ನಾನು ಈ ಡೆಕೋರೇಷನ್ನ ಮಾಡಿಕೊಂಡೆ. ಅದೆಲ್ಲ ಚಿಕ್ಕ ರೋಸ್ ಬರುತ್ತಲ್ಲ, ರೋಸಲ್ಲಿ ನಾನು ಹಾರ್ಟ್ ಶೇಪಲ್ಲಿ ಬಾರ್ಡರ್ ಹಾಕಿ ಒಳಗಡೆ ಎಲ್ಲ ಆರೆಂಜಲ್ಲಿ ಹಾಕಿದೆ. ನಾನು ಆ ಕ್ಯಾಂಡಲ್ಸ್ಗಳನ್ನ ಚಿಕ್ಕ ಕ್ಯಾಂಡಲ್ಸ್ಗಳನ್ನ ಅಲ್ಲಿ ಕೇಕ್ ಸುತ್ತ ಇಡೋಣ ಅಂತ ಹೋದೆ. ಅದು ಥರ್ಮಲಿಂದ ಮಾಡಿದರು. ಅದು ಥರ್ಮಲ್ ಬೆಂಡಿಂದ, ಅದಕ್ಕೆ ಅಲ್ಲಿ ಕೂರ್ತಾ ಇರಲಿಲ್ಲ ಅದು. ಅದಕ್ಕೋಸ್ಕರ ಕೆಳಗಡೆನೇ 25 ಅಂತ ಬರೆದು ಅದಕ್ಕೆ ಹಾರ್ಟ್ ಶೇಪಲ್ಲಿ ಗುಲಾಬಿಯಿಂದ ಪೆಟಲ್ಸಿಂದ ಡೆಕೋರೇಷನ್ ಮಾಡಿ ಇಡೋಣ ಅಂದ್ಬಿಟ್ಟು ಕೆಳಗಡೆನೆ ನಾನು ಕ್ಯಾಂಡಲ್ಸ್ನೆಲ್ಲ ಅಂಟಿಸ್ತಾ ಇದ್ದೆ.
ಇವಾಗ ಆಲ್ರೆಡಿ ಸಂಜೆ 6 ಗಂಟೆ ಆಗಿತ್ತು. ಊಟಕ್ಕೆಲ್ಲರೂ ಬರ್ತಾರೆ ಅಂದ್ಬಿಟ್ಟು ಅಪ್ಪ ಕಾಲ್ಸಿರೋ ಕಬಾಬ್ನ ಕರಿತಾಯಿದ್ರು. ಸಾಂಬಾರೆಲ್ಲ ಮಾಡಿಟ್ಟು ಅಪ್ಪನೇ ಇವತ್ತು ಅಡುಗೆ ಭಟ್ರು ಅಡುಗೆ ಮಾಡೋದಕ್ಕೆ. ಇವಾಗ ಎಲ್ಲರೂ ಬಂದಿದ್ದಾರೆ. ಇವಾಗ ಕೇಕ್ನ ಕಟ್ ಮಾಡಿಸ್ತಾ ಇದ್ದೀವಿ. ಇಷ್ಟು ಆ್ಯನಿವರ್ಸರಿ ಸೆಲೆಬ್ರೇಷನ್ನು. ಇವಾಗ ನನ್ನ ಬರ್ತಡೇ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿಟ್ಟಿದ್ವಿ. ಕರೆಂಟ್ ಬೇರೆ ಇರಲಿಲ್ಲ. ಎಷ್ಟೊತ್ತು ಕಾಯ್ದು ಆದಮೇಲೆ ಕರೆಂಟ್ ಬಂತು. ಆವಾಗ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತೀವಿ ಬನ್ನಿ, ಇಲ್ಲೇ ಮಾಡೋಣ ಅಂತ ಅಂದರು ಅತ್ತೆ ಮಾವ. ಅದಕ್ಕೋಸ್ಕರ ನಾವು ಬರ್ತಡೇನ ಇಲ್ಲೇ ಸೆಲೆಬ್ರೇಷನ್ ಮಾಡ್ಕೋಬೇಕಾಗಿ ಬಂತು. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಇವತ್ತಿನ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಲವಿಂಗ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.